ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಾವು ದೇವರ ವಾಗ್ದಾನಕ್ಕೆ ತಕ್ಕಂತೆ ನಡೆಯಬೇಕಾಗಿದೆ. ನಾವು ದೇವರ ವಾಗ್ದಾನಕ್ಕೆ ತಕ್ಕಂತೆ ನಡೆದರೆ ನಾವು ಒಳ್ಳೆ ಫಲ ಕೊಡುವ ಮರಗಳಾಗಿ ದೇವರಿಗೆ ಮಹಿಮೆ ತರಲು ಸಾಧ್ಯ ಆಗ್ತದೆ. ವೈಯಕ್ತಿಕವಾದಂಥ ಜೀವನ, ಕುಟುಂಬ ಜೀವನ, ಸಭೆ ಎಲ್ಲವನ್ನು ಸುಭದ್ರವಾದ ಅಸ್ಥಿವಾರದ ಮೇಲೆ ನಿತ್ಯತ್ವಕ್ಕಾಗಿ ಕಟ್ಟಲು ಸಾಧ್ಯ ಆಗ್ತದೆ. ಅದಕ್ಕೆ ಮತ್ತಾಯ ಸುವಾರ್ತೆ 7ನೇ ಅಧ್ಯಾಯ 24ರಿಂದ 27ರವರೆಗೂ ನೀವು ನೋಡಿ. ಆದ್ದರಿಂದ ಯಾವನಾದರೂ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ಮಾಡುವವನನ್ನು ಬಂಡೆಯ ಮೇಲೆ ತನ್ನ ಮನೆಯನ್ನು ಕಟ್ಟಿದ ಬುದ್ಧಿವಂತನಿಗೆ ಹೋಲಿಸುವೆನು. ನೀನು ತಂದೆ ಮಾತನ್ನು ಕೇಳು, ಅವುಗಳ ಪ್ರಕಾರ ನಡಿ. ಮಳೆಯು ಸುರಿದು ಪ್ರವಾಹಗಳು ಬಂದು ಗಾಳಿಯು ಬೀಸಿ ಆ ಮನೆಗೆ ಬಡಿದಾವು, ಆದರೂ ಅದು ಬೀಳಲಿಲ್ಲ. ಮಳೆ ಬರಲಿ, ಗಾಳಿ ಬರಲಿ, ಪ್ರವಾಹ ಬರಲಿ, ಅವು ಬಂದು ಮನೆಗೆ ಬಡಿದ್ರೂ ಅದು ಬೀಳಲ್ಲ. ಯಾಕಂತಂದರೆ ಅದು ದೇವರು ಹಾಕಿರುವಂಥ ಅಸ್ಥಿವಾರ. ಆ ಅಸ್ಥಿವಾರ ಬೀಳುವುದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಹೇಳ್ತಾರೆ ದೇವರು, ಯಾಕೆಂದರೆ ಅದರ ಅಸ್ಥಿವಾರವು ಬಂಡೆಯ ಮೇಲೆ ಹಾಕಲ್ಪಟ್ಟಿದೆ. ಆ ಬಂಡೆಯ ಮೇಲೆ ಯಾಕೆ ಹಾಕಲ್ಪಟ್ಟಿದೆ ಅಂದರೆ ದೇವರ ಕೃಪೆಯ ನಿಮಿತ್ತ, ದೇವರ ಪ್ರೀತಿಯ ನಿಮಿತ್ತ, ದೇವರ ಒಂದು ಆಜ್ಞೆಯ ನಿಮಿತ್ತ ಆ ಅಸ್ಥಿವಾರ ಹಾಕಲ್ಪಟ್ಟಿದೆ. ಈ ನನ್ನ ಮಾತುಗಳನ್ನು ಕೇಳುವ ಪ್ರತಿಯೊಬ್ಬನು ಅವುಗಳಂತೆ ನಡೆಯದೇ ಹೋದರೆ ಅವನು ಮರಳಿನ ಮೇಲೆ ತನ್ನ ಮನೆಯನ್ನು ಕಟ್ಟಿದ ಬುದ್ಧಿಹೀನನಿಗೆ ಹೋಲಿಕೆಯಾಗುವುದು. ನಾವು ಮರಳ ಮೇಲೆ ಮನೆಯನ್ನು ಕಟ್ಟುವಂಥದ್ದಲ್ಲ, ನಾವು ಬಂಡೆಯ ಮೇಲೆ, ದೇವರ ವಾಕ್ಯದ ಮೇಲೆ ನಾವು ಮನೆಯನ್ನು ಕಟ್ಟಬೇಕಾಗಿದೆ. ಹೇಗೆಂದರೆ ಮಳೆಯು ಸುರಿದು ಪ್ರವಾಹಗಳು ಬಂದು ಗಾಳಿಯು ಬೀಸಿ ಆ ಮನೆಗೆ ಬಡಿದಾವು. ನೋಡಿ, ಮಳೆ ಸುರಿಲಿ, ಪ್ರವಾಹ ಬರಲಿ, ಗಾಳಿ ಬೀಸಲಿ, ಆ ಮನೆಗೆ ಬಡಿಯಲಿ, ಆಗ ಅದು ಬಿತ್ತು ಮತ್ತು ಅದರ ಬೀಳುವಿಕೆಯು ದೊಡ್ಡದಾಗಿತ್ತು. ಪ್ರಿಯರೇ, ದೇವರು ನಮ್ಮನ್ನು ಪ್ರೋತ್ಸಾಹಿಸುವವರಾಗಿದ್ದಾರೆ. ದೇವರು ನಮ್ಮನ್ನು ನಿತ್ಯತ್ವಕ್ಕೆ ಕಟ್ಟುವುದಕ್ಕೆ ಒಂದು ಅಸ್ಥಿಭಾರವನ್ನು ಕಟ್ಟಿಕೊಡುವವರಾಗಿದ್ದಾರೆ. ದೇವರು ನಮ್ಮನ್ನು ವೈಯಕ್ತಿಕವಾದಂಥ ಜೀವನವನ್ನು ಹಂತವಾಗಿ ಬೆಳೆಸುವವರಾಗಿದ್ದಾರೆ. ದೇವರು ನಮ್ಮ ಕುಟುಂಬದ ಜೀವನವನ್ನು ಒಂದು ಅಸ್ಥಿಭಾರವನ್ನು, ಒಳ್ಳೆಯ ಅಸ್ಥಿಭಾರವನ್ನು ಹಾಕಿ ಕಟ್ಟುವವರಾಗಿದ್ದಾರೆ. ಆ ಪವಿತ್ರಾತ್ಮದಿಂದ ತುಂಬಿಸಪಡುವಂತೆ ನಾವು ದೇವರನ್ನು ಬೇಡಿಕೊಳ್ಳಬೇಕಾಗಿದೆ. ನಮ್ಮ ಮನೆಯಲ್ಲಿ, ಸಭೆಯಲ್ಲಿ ನಾವು ಪ್ರತಿಯೊಬ್ಬರನ್ನು ನಾವು ಪ್ರೋತ್ಸಾಹಿಸಬೇಕು, ಪ್ರೋತ್ಸಾಹ ಮಾಡೋಣ. ಯಾಕೆಂದರೆ ಸ್ವಪ್ರಯತ್ನದ ಮೂಲಕ ಮೇಲೆ ತೋರಿಸಲಾದಂಥ ಉನ್ನತ ಮಟ್ಟದಲ್ಲಿ ನಾವು ಏರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಪವಿತ್ರಾತ್ಮನು ನಮಗೆ ಕೊಟ್ಟ ಒಂದು ಬಲದ ಮೂಲಕ ಅದು ಸಾಧ್ಯ ಆಗ್ತದೆ. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 8 ನಾವು ಅದರ ಅಧ್ಯಯನ ಮಾಡುವುದಾದರೆ ಅಲ್ಲಿ ಪವಿತ್ರಾತ್ಮನ ಕುರಿತು ನಾವು ನೋಡುತ್ತೇವೆ. ಎಫೆಸ 5ನೇ ಅಧ್ಯಾಯ 18ರಲ್ಲಿ ನಾವು ನೋಡುವುದಾದರೆ, ಮದ್ಯಪಾನ ಮಾಡಿ ಮತ್ತರಾಗಬೇಡ್ರಿ, ಏಕೆಂದರೆ ಅದರಿಂದ ಪಟಿಂಗತನವು ಹುಟ್ಟುತ್ತದೆ. ಪವಿತ್ರಾತ್ಮನಿಂದ ತುಂಬಿದವರಾಗಿರ್ರಿ. ದೇವರು ಮದ್ಯಪಾನ ಕುಡಿದು ಮತ್ತರಾಗಬೇಡಿ, ತೂರಾಡಬೇಡಿ. ಅದು ಪಟಿಂಗತನ. ಪಟಿಂಗತನ ಅಂದರೆ ಆ ಮಾತಿಗೆ ಕನ್ನಡದ ರತ್ನಕೋಶದಲ್ಲಿ ನಾವು ನೋಡುವುದಾದರೆ, ಮಾತಿನ ಮೇಲೆ ನಿಗಾ ಇಲ್ಲದವನು. ಅದಕ್ಕೆ ನಾವು ಮದ್ಯಪಾನ ಕುಡಿಯುವಂಥದ್ದಲ್ಲ, ನಾವು ದೇವರ ಕೃಪೆಯಲ್ಲಿ ಬೆಳೆಯೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನೇ ಸ್ತೋತ್ರಪ್ಪ. ದೇವಾ, ಮಕ್ಕಳು ಸಭೆಗೆ ಹೋಗೋದಕ್ಕೆ ಕೃಪೆ ಕೊಡು.
ನಿತ್ಯತ್ವದಲ್ಲಿ ನಡೆಸು ಸ್ವಾಮಿ. ಫಲಭರಿತವಾಗಿ ನಡೆಯಲಿ ಸ್ವಾಮಿ. ಆಶೀರ್ವದಿಸಪ್ಪ, ಬಲಪಡಿಸಪ್ಪ, ಸ್ಥಿರಪಡಿಸಪ್ಪ. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. ಹಲ್ಲೇಲೂಯಾ.